ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ IAS 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ಬಂದು ಕನ್ಸಾಲಿಡೇಟೆಡ್ ಆ್ಯಂಡ್ ಸಪ್ರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಗ್ರೂಪ್ ಎಂಟಿಟೀಸ್ ಅಂತ ಹೇಳಿ. ಸೊ ಇದು ಪಾರ್ಟ್ 5 ವಿಡಿಯೋ ಆಗಿದೆ. ಅಂದರೆ 12 ಮಾರ್ಕ್ಸ್ನ ಸೆಕೆಂಡ್ ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಲ್ರೆಡಿ ಪಾರ್ಟ್ 1 to 4 ಬಂದುಬಿಟ್ಟು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 5th ವಿಡಿಯೋ ಆಗಿದೆ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಸೊ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಏನು ಅಂದರೆ, ನನ್ನ ಇನ್ನೊಂದು ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಆ ಒಂದು ಚಾನಲಲ್ಲಿ ವೀಡಿಯೋಸ್ನ ಸ್ವಲ್ಪ ದಿವಸದಿಂದ ಅಪ್ಲೋಡ್ ಮಾಡ್ತಿಲ್ಲ, ಬಟ್ ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಪ್ಲೀಸ್ ಆ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಈ ಒಂದು ಚಾನಲ್ನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ನು ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಯಾವಾಗ 1K ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಆವಾಗ ನಾನು ಲೈವಿಗೆ ಬರಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ನ ನೀವು ನೋಡೋದಾದರೆ, ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್ ಆಫ್ ಕ್ಯಾಪಿಟಲ್ ರಿಸರ್ವ್ ಫ್ರಮ್ ದ ಫಾಲೋಯಿಂಗ್ ABC acquires 1,12,000 shares of XYZ Limited as on 1/10/2022. The following balance sheet of XYZ Limited ಆ್ಯಸ್ ಆನ್ 31/3/2023 ಈಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಸೊ ಇದು 12 ಮಾರ್ಕ್ಸ್ ಅಂತ ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದ್ದೆ ಇದರಲ್ಲಿ ಮೈನಾರಿಟೀಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ನೀವು 12 ಮಾರ್ಕ್ಸ್ ಅಂತ ಹೇಳಿ ಡೈರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ 1,12,000 ಅಕ್ವೈರ್ಸ್ ABC acquires 1,12,000 shares of XYZ Limited. ಸೊ XYZ ಲಿಮಿಟೆಡ್ನ 1,12,000 ರೂಪೀಸ್ ಶೇರ್ಸ್ನ ಅಕ್ವೈರ್ ಅನ್ನೋದನ್ನ ಮಾಡಿದ್ದಾರೆ ABC ಲಿಮಿಟೆಡ್ ಆ್ಯಸ್ ಆನ್ 1/10/2022. ಸೊ ಈ ಡೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಅಂತ ಇವಾಗ ಹೇಳ್ತೀನಿ. ಓಕೆನಾ? ದ ಫಾಲೋಯಿಂಗ್ ಆದಿ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಏನೇನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ? ಶೇರ್ ಕ್ಯಾಪಿಟಲ್ 1,40,000 ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಗುಡ್ ವಿಲ್ ಜನರಲ್ ರಿಸರ್ವ್ಸ್ ಬಂದುಬಿಟ್ಟು 1/4/2022 1,40,000. P&L account as on 1/4/2022 2,20,000. Profit during the year 2022 to 23 1,20,000 rupees ಅಂತ ಹೇಳಿದಾರಲ್ವಾ. ಸೊ ಇವಾಗ ಇಂಪಾರ್ಟೆಂಟ್ ಆಗುತ್ತೆ. P&L ಅಕೌಂಟ್ ಬಂದುಬಿಟ್ಟು ನಮಗೆ 1/4/2022 ಇಂದ ಯಾವಾಗ ಅಕ್ವೈರ್ ಮಾಡಿರೋದು? 1/10/2022ವರೆಗೂ ಅಕ್ವೈರ್ ಮಾಡಿದ್ದಾರೆ. ಇಲ್ಲಿಗೂ ಗ್ಯಾಪ್ ಎಷ್ಟು ಬರುತ್ತೆ? 6 ಮಂತ್ಸ್. ಯಾವ ರೀತಿ ಅಂದರೆ 1/4 to 31/9/2022ವರೆಗೂ ಲೆಕ್ಕ ಹಾಕಿ. ಯಾಕೆ ಅಂದರೆ ಈ 10 ಅಲ್ವಾ ಕೊಟ್ಟಿರೋದು, 9ವರೆಗೂ ಯಾಕೆ ಲೆಕ್ಕ ಹಾಕಬೇಕು ಅಂದರೆ, ಇದು ಇನ್ನೂ ಬಿಗಿನಿಂಗ್ನ ನಾವು ಕನ್ಸಿಡರ್ ಮಾಡಲ್ಲ. ಅಪ್ ಟು ಎಂಡ್ ಆಗಿರೋ ಪೀರಿಯಡ್ವರೆಗೂ ಮಾತ್ರ ಲೆಕ್ಕ ಹಾಕ್ತೀವಿ. ಆವಾಗ 12 ಮಂತ್ಸ್ ಬರುತ್ತೆ. 6 ಡಿವೈಡೆಡ್ ಬೈ 12ನ ತೊಗೊಳ್ತೀರಾ. ಇದು ಎಲ್ಲಿ ಅಂದರೆ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಅಮೌಂಟ್ನ ನೀವು ತೊಗೋಬೇಕಾಗುತ್ತೆ. ಓಕೆನಾ? ಇವಾಗ ನಾವು ಡೈರೆಕ್ಟಾಗಿ ಸೊಲ್ಯೂಷನ್ ಅನ್ನೋದನ್ನ ಮಾಡೋಣ. ಸೊಲ್ಯೂಷನ್ನ ನಾವು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ರೇಷಿಯೋನ ಮಾಡ್ಕೋಬೇಕಾಗುತ್ತೆ. ರೇಷಿಯೋ ಮಾಡ್ಕೊಂಡ್ಮೇಲೆ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಫಸ್ಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಶೇರ್ಸ್ ಹೋಲ್ಡ್ ಬೈ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಅಂದರೆ, ಫಸ್ಟ್ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಅಂದರೆ 1,40,000 ರೂಪೀಸ್ ಶೇರ್ ಕ್ಯಾಪಿಟಲ್ ಇದೆ. ಆ್ಯಸ್ ಇಟ್ ಈಸ್ 1,40,000 ಮಾಡೋಣ. ಎಷ್ಟು ಒಂದು ABC ಲಿಮಿಟೆಡ್ ಅಕ್ವೈರ್ ಮಾಡಿದ್ದಾರೆ ಅಂದರೆ 1,12,000 ರೂಪೀಸ್ ಅಕ್ವೈರ್ ಮಾಡಿದ್ದಾರೆ. 1,12,000ನ ಮೈನಸ್ ಮಾಡಿದ್ರೆ ನಮಗೆ ಮೈನಾರಿಟಿ ಶೇರ್ ಎಷ್ಟು ಅಂದರೆ 28,000 ರೂಪೀಸ್ ಮೈನಾರಿಟಿ ಶೇರ್ಸ್ ಅನ್ನೋದು ಸಿಗುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ 1,12,000 ಇವಾಗ ರೇಷಿಯೋದಲ್ವಾ 1,12,000 ಇಷ್ಟು 28,000 ರೂಪೀಸ್ ಮಾಡಬೇಕಾಗುತ್ತೆ. ಇವಾಗ ನೀವು ಝೀರೋಸ್ನ ಕ್ಯಾನ್ಸಲ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ 8:2 ಅನ್ನೋದು ಸಿಗುತ್ತೆ. ಓಕೆನಾ? 4:1 ಸಿಗುತ್ತೆ. 8/2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 4:1 ಅನ್ನೋದು ನಿಮಗೆ ಸಿಗುತ್ತೆ. ಓಕೆನಾ? ಈ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ 1/5 ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ NCIಗೆ ತೊಗೊಳ್ತೀರಾ. 4/5 ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ಗೆ ಕನ್ಸಿಡರ್ ಮಾಡ್ತೀರಾ. ಓಕೆನಾ? ಇಷ್ಟೇ ನಮಗೆ ಡೀಟೇಲ್ಸ್ನ ಕೊಟ್ಟಿರೋದು. ಫಸ್ಟ್ ಇವಾಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಇವಾಗ ನಾವು ಎಷ್ಟು ಫೈಂಡ್ ಔಟ್ ಮಾಡಿದ್ದೀವಿ? ಶೇರ್ ಕ್ಯಾಪಿಟಲು 28,000 ಅಲ್ವಾ? 28,000 ಆ್ಯಸ್ ಇಟ್ ಈಸ್ 28,000 ಎಷ್ಟು ಒಂದು ಶೇರ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ದಾರೆ? 10 ಈಚ್ ಅಂತ ಹೇಳಿದ್ದಾರೆ. 28,000 ಇಂಟು 10 ಮಾಡಿದಾಗ 2,80,000 ಬರುತ್ತೆ. ಅದನ್ನು ಆ್ಯಸ್ ಇಟ್ ಈಸ್ ಔಟರ್ ಕಾಲಮ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಅಂದರೆ ರಿಸರ್ವ್ಸ್ ಆ್ಯಂಡ್ ಸಪ್ಲೈಸ್ ಆ್ಯಂಡ್ P&L ಅಕೌಂಟ್ನ ತೊಗೊಳ್ತೀರಾ. ರಿಸರ್ವ್ಸ್ ಆ್ಯಂಡ್ ಸಪ್ಲೈಸ್ P&L ಅಕೌಂಟ್ ಎಷ್ಟಿದೆ?
1,40,000, 2,24,000, 1,40,000, 2,24,000 ಇದೆ. ಇದಾದಮೇಲೆ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಏನು ಅಂದರೆ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಹೇಳಿದ್ದಾರೆ. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಎಷ್ಟಿದೆ? 1,20,000 ರೂಪೀಸ್ ಇದೆ. 1,20,000 ಇಂಟು 6/12. ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರಿ? ಡೇಟ್ಸ್ನ ನೀವು ಆಗಲೇ ಹೇಳಿದ್ನಲ್ಲ, ಡೇಟ್ಸ್ನ ಫಸ್ಟು ನೋಡ್ಕೊಳ್ಳಿ. ಡೇಟ್ನ ಕೊಟ್ಟಿದ್ರೆ ಮಾತ್ರ ಇದು ಈ ಕ್ಯಾಲ್ಕುಲೇಷನ್ ಬರುತ್ತೆ, ಓಕೆನಾ? ಇವೆರಡು ಇಷ್ಟು ಡಿಸ್ಟೆನ್ಸಲ್ಲಿ ನಿಮಗೆ ಎಷ್ಟು ಮಂತ್ಸ್ ಬರುತ್ತೆ ಅಂದರೆ 6 ಮಂತ್ಸ್ ಬರುತ್ತೆ. 1/4/2022 ಟು 1/10/2022ವರೆಗೂ 6 ಮಂತ್ಸ್ ಬರುತ್ತೆ. 6 ಡಿವೈಡೆಡ್ ಬೈ 12 ಮಂತ್ಸ್ ಹಾಕಿದ್ರೆ ನಿಮಗೆ 60,000 ರೂಪೀಸ್ ಬರುತ್ತೆ. ಇದು ಟೋಟಲ್ ಮಾಡಿದಾಗ ನಿಮಗೆ 4,24,000 ರೂಪೀಸ್ ಬರುತ್ತೆ. ಈ 4,24,000ನ ಶೇರ್ ಕ್ಯಾಪಿಟಲ್ ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಅಂದರೆ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಬಂದುಬಿಟ್ಟು 4,24,000 ಇಂಟು ಎಷ್ಟು ಹೋಲ್ಡ್ ಮಾಡಿರೋದು ನಾವು ಮೈನಾರಿಟೀಸ್ ಎಷ್ಟಿದೆ ಶೇರ್ಸ್ ಅಂದರೆ 1/5. 4,24,000 ಇಂಟು 1/5 ಆ್ಯಂಡ್ 1,20,000 ಇಂಟು 6/12 ಮಾಡಿದಾಗ ನಿಮಗೆ 8 ಲ್ಯಾಕ್. ಫಸ್ಟು 4,24,000 ಮಾಡಿದಾಗ ನಿಮಗೆ 84,800 ರೂಪೀಸ್ ಬರುತ್ತೆ. ನೆಕ್ಸ್ಟು ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಬಂದುಬಿಟ್ಟು 1,20,000 ಇಂಟು 6/12 ಮಾಡಿದಾಗ 60,000 ಬರುತ್ತೆ. ಅದನ್ನು ಔಟರ್ ಕಾಲಮಿಗೆ ತೊಗೊಳ್ತೀರಾ. ಇದನ್ನು ಔಟರ್ ಕಾಲಮಿಗೆ ತೊಗೊಳ್ಳಲ್ಲ, ಇದನ್ನೇ ಇನ್ನರ್ ಕಾಲಮಿಗೆ ತೊಗೊಳ್ತೀರಾ ಪ್ರಾಫಿಟ್ ಡ್ಯೂರಿಂಗ್ ದ ಇಯರು. ಇವಾಗ ನೀವು ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮಿಗೆ ತೊಗೊಳ್ತೀರಾ. ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ ಬಂದು 60,000 ಇಂಟು ಎಷ್ಟು ಅಂತ ಹೇಳಿದ್ದಾರೆ? 1/5 ಅಲ್ವಾ? 60,000 ಇಂಟು 1/5 ಮಾಡಿದಾಗ 12,000 ಬರುತ್ತೆ. ಅದನ್ನು ಔಟರ್ ಕಾಲಮಿಗೆ ತೊಗೊಳ್ತೀರಾ, ಇದನ್ನು ಔಟರ್ ಕಾಲಮ್ಗೆ ತೊಗೊಳ್ಳಲ್ಲ, ಓಕೆನಾ? ಇಲ್ಲಿ ಗಂಟ ಸೆಕೆಂಡ್ ಅಡ್ಜಸ್ಟ್ಮೆಂಟು, ಇದಾದಮೇಲೆ ಥರ್ಡ್ ಅಡ್ಜಸ್ಟ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಹಾಕಿದ್ರೆ ಎಷ್ಟು ಪ್ರಾಫಿಟ್ ಇದೆ? 1,20,000 ಇಂಟು ಎಷ್ಟು ಮಂತ್ಸ್ ಅಂತ ಹೇಳಿದರೆ 6/12 ಮಾಡಿದಾಗ 60 ಬರುತ್ತೆ. 60,000 ಇಂಟು 1/5 ಮಾಡಿದಾಗ 12,000 ಬರುತ್ತೆ. ಇದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಇಷ್ಟೇ ಡೀಟೇಲ್ಸ್ ನಮಗಿರೋದು. ಅದಕ್ಕೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬಂದು 2,80,000 ಪ್ಲಸ್ 84,800 ಪ್ಲಸ್ 12,000ನ ನೀವು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬಂದು 3,76,800 ರೂಪೀಸ್ ಬರುತ್ತೆ. ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟು. ಇನ್ನು ಗುಡ್ ವಿಲ್ ಕ್ಯಾಲ್ಕುಲೇಷನ್ ಬಂದುಬಿಟ್ಟು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟು ಅಮೌಂಟ್ ಇದೆ ನಮಗೆ? ಶೇರ್ ಕ್ಯಾಪಿಟಲ್ ಬಂದು ಅವರೇ ಹೇಳಿದ್ದಾರೆ 1,12,000 ಅಂತ ಹೇಳಿ. 1,12,000 ಇಂಟು ಎಷ್ಟು? 1 ಶೇರ್ಸ್ಗೆ ಎಷ್ಟು ರೂಪಾಯಿ? 10 ಅಲ್ವಾ? 1,12,000 ಇಂಟು 10 ಮಾಡಿದಾಗ ನಿಮಗೆ 11,20,000 ರೂಪೀಸ್ ಬರುತ್ತೆ. ಇದಾದಮೇಲೆ ಫೇರ್ ವ್ಯಾಲ್ಯೂನ ಮೈನಸ್ ಮಾಡಬೇಕಾಗುತ್ತೆ. ಫೇರ್ ವ್ಯಾಲ್ಯೂಗೂ ಅದೇ ವ್ಯಾಲ್ಯೂನ ತೊಗೋಬೇಕಾಗುತ್ತೆ. ನೀವೆಷ್ಟು? 1,12,000 ಇಂಟು 10 ಮಾಡಿದಾಗ 11,20,000. ಸೆಕೆಂಡ್ ಬಂದುಬಿಟ್ಟು ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿದೆ? ನೋಡಿ, ಇಲ್ಲಿ ಶೇರ್ ಆಫ್ ಪ್ರಾಫಿಟ್ ಬಂದುಬಿಟ್ಟು 4,24,000 ಇದೆ. 4,24,000 ಇಂಟು ಎಷ್ಟು ಶೇರ್ಸ್ನ ಹೋಲ್ಡ್ ಮಾಡಿದ್ದಾರೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ಗೆ? 4/5 ಅಲ್ವಾ? ಇಂಟು 4/5 ಮಾಡಿದಾಗ ನಿಮಗೆ 3,39,200 ರೂಪೀಸ್ ಬರುತ್ತೆ. ಫೈನಲ್ ಆನ್ಸರ್ ಬಂದುಬಿಟ್ಟು ಗುಡ್ ವಿಲ್ ಎಷ್ಟು ಅಂದರೆ 3,39,400 ರೂಪೀಸ್ ಗುಡ್ ವಿಲ್ ಆಗಿದೆ. ಇಲ್ಲಿಗೆ ಚಾಪ್ಟರ್ 2 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಚಾಪ್ಟರ್ 3 ಆ್ಯಂಡ್ ಚಾಪ್ಟರ್ 4 ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.